ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ಚೂಡಿದಾರ್ ಮತ್ತು ಬ್ಲೌಸ್ ಟೈಲರಿಂಗ್ ನೋಟ್ಸು ನಿಮಗೆ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ. ಅದ್ರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ 30 ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವೀಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡೋದ್ರಿಂದ ನಿಮಗೆ ಆ ಫೋನ್ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ, ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಈಗ ಫಸ್ಟು ನಿಮಗೆ ಈ ಟೈಲರಿಂಗ್ ನೋಟ್ಸು, ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸು ಮತ್ತು ನ್ಯೂ ನೋಟ್ಸು, ಚಾರ್ಟ್ ಟೈಪ್ ನೋಟ್ಸು, ಈ 3 ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟು ನಿಮಗೆ ತೋರಿಸ್ತೀನಿ. ನೋಡಿ, ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು, ಪ್ರೈಸ್ ಎಷ್ಟು, ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ. ಇದು ಬ್ಲೌಸ್ ನೋಟ್ಸು. ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ 4 ಡಾಟ್ ಬ್ಲೌಸು, ಬೋಟ್ ನೆಕ್ಕು, ಪ್ರಿನ್ಸಸ್ ಕಟ್ ವಿತ್ ಬ್ಯಾಡೆಡ್, ಸಿಂಗಲ್ ಕಟೋರಿ, ಡಬಲ್ ಕಟೋರಿ, ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ. ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿರುತ್ತೆ. ಇದು ಪಾಯಿಂಟ್ ವೈಸ್ ಇರುತ್ತೆ. ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಫಾರ್ಮುಲಾನು ಇರುತ್ತೆ, ಉದಾಹರಣೆನೂ ಇರುತ್ತೆ. ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ, ಎಲ್ಲ ಸೈಜ್ಗೂ 28 ಇಂಚಿಂದ 48 ಇಂಚ್ವರೆಗೂ ಯಾವುದೇ ಸೈಜ್ ಇರಲಿ, ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ. ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು, ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ ಹಾರ್ಮಲ್ ಡೌನಿಂಗು, ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ, ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು. ತುಂಬ ಸಿಂಪಲ್ ಆಗಿರುತ್ತೆ. ನೋಡಿ, ಈಗ ಉದಾಹರಣೆಗೆ 4 ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ. ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ 1, 2, 1, 2, 3 ಈ ರೀತಿ. ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿಂದನೂ ನಿಮಗಿರುತ್ತೆ. ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ. ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರನ್ ಮಾಡಿಕೊಂಡು 2 ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗು, ಓಕೆನಾ? ಅಲ್ಲಿಂದನೂ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು. ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ. ನೀವು ಓದ್ಕೊಂಡಿದ್ದೀರ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು, ಆ ರೀತಿ ಇರುತ್ತೆ. ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ 11 ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ. ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ 11 ಪಾಯಿಂಟ್ಸ್ ಇರುತ್ತೆ. ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ. ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ. ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು. ಮತ್ತು ಕ್ರಾಸ್ ಬೆಲ್ಟು, ಅದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇದೆ. ನೆಕ್ಸ್ಟು ಸ್ಲೀವ್ಸ್ ಕಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ, ಇಮೇಜ್ ಇರುತ್ತೆ. ಓಕೆ, ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ. ಇದು ಬ್ಲೌಸ್ ನೋಟ್ಸು. ಟೋಟಲ್ ನಿಮಗೆ 51 ಪೇಜ್ ಇರುತ್ತೆ. ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ. ಇದು ಬ್ಲೌಸ್ ನೋಟ್ಸ್. ಇದು ಚೂಡಿದಾರ್ ಟಾಪ್ ನೋಟು. ಇದು ನೋಡಿ, ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ, ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ. ಕಲರ್ ಪ್ರಿಂಟು ರೇಟ್ ಜಾಸ್ತಿ, 10 ರೂಪಾಯಿಗೆ ಒಂದು ಪೇಜು. ಇದಾದರೆ ನಿಮ್ಗೆ 2 ರೂಪಾಯಿಗೆ ಒಂದು ಪೇಜು. ವೈಟ್ ಆ್ಯಂಡ್ ಬ್ಲಾಕಿಗೆ ತೊಗೊಳ್ಳಿ. ವೈಟ್ ಆ್ಯಂಡ್ ಬ್ಲಾಕ್ ತೊಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ. ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ. ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರಾಗಿರುತ್ತೆ, ಕಲರು ಕ್ಲಿಯರಾಗಿರುತ್ತೆ. ನಿಮ್ಮ ಹತ್ರ ದುಡ್ಡಿದ್ದರೆ ಕಲರ್ ಪ್ರಿಂಟ್ ತೊಗೊಳ್ಳಿ, ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ. ಇಲ್ಲ ಅಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ, ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ. ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ, ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ. ಓಕೆ, ಬ್ಲೌಸ್ ನೋಟ್ಸು ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ. ಇದು ವೈಟ್ ಆ್ಯಂಡ್ ಬ್ಲಾಕ್ ಚೂಡಿದಾರ್ ಟಾಪ್ದು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ 2 ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ನೋಡಿಸಿದ್ದೀನಿ. ಇದು ಚೂಡಿದಾರ್ ಟಾಪು. ಈ ಚೂಡಿದಾರ್ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು, ಅಂಬ್ರೆಲಾ ಟಾಪು, ಬೋಟ್ ನೆಕ್ಕು, ಎ ಲೈನ್ ಟಾಪು ಮತ್ತು ಫುಲ್ ಕಾಲರ್ ನೆಕ್, ಹಾಫ್ ಕಾಲರ್ ನೆಕ್, ಐವಿ ಕಾಲರ್ ನೆಕ್, ಈ ರೀತಿ ಏನು ಚೂಡಿದಾರ್ ಟಾಪ್ ಮಾಡಲ್ಸ್ ಇದ್ದಾವೋ ಎಲ್ಲ ಮಾಡಲ್ಸು ಇರುತ್ತೆ. ಇದು 21 ಪೇಜ್ ಇರುತ್ತೆ ಚೂಡಿದಾರ್ ಟಾಪ್ದು. ಬಾಟಮ್ಸ್ ಇರೋದಿಲ್ಲ, ಬಾಟಮ್ಸು ನೋಟ್ಸ್ ಮಾಡಿಲ್ಲ, ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚೂಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು. ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ, ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು. ಚೂಡಿದಾರ್ ಬಾಟಮ್ದು ನೋಟ್ಸ್ ಇಲ್ಲ. ಓಕೆ, ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ. ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ. ಟೋಟಲ್ ಇದು ಚೂಡಿದಾರ್ ಟಾಪ್ದು 16 ಪಾಯಿಂಟ್ ಇದೆ, ಅದರದ್ದು ಇಮೇಜು. ಓಕೆ, ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ. ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ. ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ. ನೋಡಿ, ಈ ರೀತಿ ಡಯಾಗ್ರಾಮ್ ಇರುತ್ತೆ. ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ, ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ ಚೂಡಿದಾರ್ ಟಾಪ್ದು ನೋಟ್ಸ್. ಇದು ಚಾರ್ಟ್ ನೋಟ್ಸು. ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇದ್ರ ಜೊತೆಗೆ
2 ತಿಂಗಳು ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೂ ಇರುತ್ತೆ, ಶೋಲ್ಡರು ನೆಕ್ ಬಿಡ್ತ್ ತಗೊಳ್ಳೋದು. ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರಾ. ಈ ನೋಟ್ಸಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ. ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು, ಹಾರ್ಮಲ್ ಡೌನಿಂಗು, ಡಾಟ್ಸು, ಕ್ರಾಸ್ ಬೆಲ್ಟು, ಸ್ಲೀವ್ಸು, ಆರ್ಮಲ್ ಡೌನಿಂಗು ಪ್ರತಿಯೊಂದು ಎಷ್ಟು ತೊಗೊಳ್ಬೇಕು ಅನ್ನೋದು ನಿಮ್ಗೆ ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ. ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ, ಇದನ್ನು ನೋಡಿಕೊಂಡ್ರೆ ಸಾಕು. ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು, ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು, ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು. ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ, ಇದು ರೆಡಿ ಇರುತ್ತೆ. ನೀವು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು. ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿರ್ತೀರೋ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು. ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು. ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಓಕೆನಾ? ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರಾ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ. ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ. ನೋಡಿ, ಕಂಪ್ಲೀಟಾಗಿದ್ದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೆ ಇರುತ್ತೆ. 28 ಇಂಚಿಂದ ಟೋಟಲಾಗಿ 48 ಇಂಚ್ವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ. ಇದು ಚಾರ್ಟ್ ನೋಟ್ಸು, ನಿಮಗಿದು ಫ್ರೀಯಾಗಿ ಸಿಗುತ್ತೆ, ಇದ್ರ ಜೊತೆಗೆ ವೀಡಿಯೋಸು ಸಿಗುತ್ತೆ. ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸು ಈ 3 ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ಒರಿಜಿನಲ್ ಬೆಲೆ ಎಷ್ಟು, ನಿಮ್ಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ, ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ. ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ. ಈಗ ಈ ನೋಟ್ಸ್ನ ಬೆಲೆ ಎಷ್ಟು, ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ಕೇಳಿ. ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು 3000 ರೂಪಾಯಿ ಇದೆ. ಬ್ಲೌಸು ಮತ್ತು ಚೂಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ 3 ನೋಟ್ಸ್ನ ಬೆಲೆ 3000 ರೂಪಾಯಿ ಇದೆ ಒರಿಜಿನಲ್ಲು. ಈಗ ನಿಮಗೆ ದಸರಾ ಹಬ್ಬಕ್ಕೆ ಆಫರಲ್ಲಿ ಕೇವಲ 1000 ರೂಪಾಯಿಗೆ ಕೊಡ್ತಾ ಇದ್ದೀನಿ ಈ 3 ನೋಟ್ಸ್ನ. ಅದರಲ್ಲಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ. ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾ ಇದೆ. ಅದ್ರ ಜೊತೆಗೆ 2 ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು 30 ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಈಗ ಅರ್ಥ ಆಯ್ತಲ್ವ, ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿಗೆ ಸಿಗ್ತಾ ಇದೆ. ನೀವು ಈ 1000 ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ, ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು 9108108635. ಇದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ಮು, ಫೋನ್ಪೇ ಬಿಸ್ನೆಸ್ಸು, ಪೇಟಿಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್, ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು, ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು. ಈ 2 ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಮೇಲ್ಗಡೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ 1000 ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು, ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರಬೇಕು. ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ, ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ 3 ನೋಟ್ಸು PDF ಫೈಲ್ ಕಳಿಸ್ಕೊಡ್ತೀನಿ. ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಇರುತ್ತೆ. ಈ 3 ನೋಟ್ಸು PDF ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ. ಪ್ರಿಂಟು ಕಳಿಸ್ಕೊಡೋದಿಲ್ಲ, ನಾನು PDF ಫೈಲ್ ಮಾತ್ರನೇ ಕಳಿಸ್ಕೊಡ್ತೀನಿ. ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು. ಪ್ರಿಂಟ್ಗೆ ಅಮೌಂಟು 3 ನೋಟ್ಸ್ಗೂ ಸೇರಿ ಒಂದು 300 ರೂಪಾಯಿ ಆಗ್ಬೋದು. ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಹಾಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ. PDF ಫೈಲ್ನ ನಿಮಗೆ ಕಳಿಸ್ಕೊಡ್ತೀನಿ, ಒರಿಜಿನಲ್ ಫೈಲೇ ಕಳಿಸ್ಕೊಡ್ತೀನಿ. ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು. ಓಕೆ, ಇದು ಕಂಪ್ಲೀಟ್ ಡೀಟೇಲ್ಸು. ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ, ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ. ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದಿ, ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ PDF ಫೈಲ್ ಕಳಿಸ್ಕೊಡ್ತೀನಿ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ. ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ 1000 ರೂಪಾಯಿ ಮಾತ್ರ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. 1000 ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು, ಈ 3 ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ. ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಯಾರ ಕಡೆಯಿಂದ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು. ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು ಅಮೌಂಟ್ 1000 ರೂಪಾಯಿ ಪೇ ಮಾಡೋದಕ್ಕೆ ಹೇಳಿ, ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳ್ಳೋದಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟು ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ PDF ಫೈಲು ಮತ್ತು ವೀಡಿಯೋಸ್ ಲಿಂಕ್ ಎಲ್ಲ ಕಳಿಸ್ಕೊಡ್ತೀನಿ. ಡೀಟೇಲ್ಸ್ ಈ ರೀತಿ ಇರುತ್ತೆ.
ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ. ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ. ಆಫರ್ ಮಾತ್ರ 10 ದಿನ ಮಾತ್ರನೇ ಇರುತ್ತೆ. ಓಕೆ, ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ. ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ, ಅದ್ರ ಬಗ್ಗೆನೂ ಒಂದು ಗಮನ ಇರಲಿ. ನೋಡಿ, ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು 6-7 ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು 5.5 ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ. ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಅದ್ರ ಜೊತೆಗೆ ಈಗ ಹೊಸ ಚಾನಲ್ಲು ಕನ್ನಡ ಲೇಡೀಸ್ ಟೈಲರ್ ಅಂತ ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ, 100% ಜೆನ್ಯೂನ್ ಇರುತ್ತೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ, ನಾನು ಯಾರಿಗೂ ಫೋನ್ ಮಾಡೋದಿಲ್ಲ, ಮೆಸೇಜ್ ಮಾಡೋದಿಲ್ಲ. ಓಕೆನಾ, ನಾನು ಯಾರಿಗೂ ಫೋನು ಮಾಡಲ್ಲ, ಮೆಸೇಜ್ ಮಾಡಲ್ಲ, ಸ್ಕ್ಯಾನರ್ ಕಳಿಸೋದಿಲ್ಲ, ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ. ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು, ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ. ಓಕೆನಾ, ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ. ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ, ಸ್ಕ್ಯಾನರ್ ಕಳಿಸೋದಿಲ್ಲ. ಇದನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ. ನಾನು ಜೆನ್ಯೂನಾಗಿ ನಿಮಗೆ 100% ನೀವು ಅಮೌಂಟ್ ಪೇ ಮಾಡಿದರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ. ಇದರಲ್ಲಿ ಯಾವುದೇ ಮೋಸ ಇಲ್ಲ, ನಂಬಿಕೆ ಇರಲಿ. ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೋಟ್ಸ್ನ ಬೆಲೆ ಕೇವಲ ಈಗ ದಸರಾ ಆಫರ್ಗೆ 1000 ರೂಪಾಯಿಗೆ ಸಿಗ್ತಾಯಿದೆ. 1000 ರೂಪಾಯಿಗೆ ಬ್ಲೌಸು, ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್, ಈ 3 ನೋಟ್ಸ್ ಜೊತೆಗೆ ವೀಡಿಯೋಸ್ 30 ರೆಕಾರ್ಡೆಡ್ ವೀಡಿಯೋಸು ನಿಮಗೆ ಸಿಗ್ತಾಯಿದೆ. ಕೇವಲ 10 ದಿನ ಮಾತ್ರನೇ ಈ ಆಫರ್ ಅನ್ನೋದಿರುತ್ತೆ. ಇದಕ್ಕೂ ಮುಂಚೆ ನಾನು ಇದೇ ನೋಟ್ಸ್ನ 1500 ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ. ಈಗ ಇನ್ನೂ 500 ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾಯಿದ್ದೀನಿ. ಇದೊಂದು ಒಳ್ಳೆ ಆಫರು, ಒಳ್ಳೆ ಅವಕಾಶ. ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು, ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಎಷ್ಟೇ ವೀಡಿಯೋಸ್ನ ನೋಡಿದರೂ ನಮ್ಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ, ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ, ವಿತ್ ಫಾರ್ಮುಲಾ ಇರುತ್ತೆ. ನೋಟ್ಸ್ನ ನೀವು ಒಂದು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರ ಒಳಗಡೆ ನಿಮಗೆ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ, ಎಂಟೈರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ. ನೀವು ಕಟಿಂಗ್ ಮಾಡ್ತೀರ, ಯಾವುದೂ ಡೌಟ್ ಇರೋದಿಲ್ಲ. ಅದು ಯಾವ ರೀತಿ ಬಂತು, ಇದು ಯಾವ ರೀತಿ ಬಂತು, ಅದು ಹೇಗೆ, ಇದು ಹೇಗೆ ಅನ್ನೋದು ಇರೋದಿಲ್ಲ. ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು, ತುಂಬ ರಿಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು. ತುಂಬ ಈಸಿ ಇರುತ್ತೆ. ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು, ನೋಟ್ಸ್ ಕನ್ನಡದಲ್ಲೇ ಇರುತ್ತೆ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ವೀಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು, ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ, ಅಷ್ಟು ಕ್ಲಿಯರ್ ಆಗಿರುತ್ತೆ. ಇದು ಕಂಪ್ಲೀಟ್ ಡೀಟೇಲ್ಸು. ಸಾಧ್ಯವಾದಷ್ಟು ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತಗೋ. ಈ ವಿಡಿಯೋದಲ್ಲಿ ಟೈಲರಿಂಗ್ ಕೆಲಸಕ್ಕೆ ಬೇಕಾಗುವಂಥ ವಸ್ತುಗಳು ಯಾವ್ಯಾವ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಿಮ್ಮ ಹತ್ರ ಯಾವ್ಯಾವ ವಸ್ತುಗಳಿದೆ, ಯಾವ್ಯಾವ ವಸ್ತುಗಳು ಇಲ್ಲ ಅನ್ನೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ. ನಿಮ್ಮ ಹತ್ರ ಇಲ್ದಿರುವಂಥ ವಸ್ತುಗಳನ್ನ ನೀವು ತೊಗೊಂಡು ಇಟ್ಕೊಳ್ಳಿ. ಇವು ನಮಗೆ ತುಂಬ ಇಂಪಾರ್ಟೆಂಟ್. ಡೈಲಿ ನಾವು ಕೆಲಸ ಮಾಡಬೇಕಾದ್ರೆ ಈ ವಸ್ತುಗಳೆಲ್ಲ ನಮಗೆ ಬೇಕಾಗುತ್ತೆ. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಲ್ಮೋಸ್ಟ್ ಎಲ್ಲ ವಸ್ತುಗಳು ನಾನು ಇಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಯಾವುದಾದ್ರೂ 1-2 ವಸ್ತುಗಳೇನಾದರೂ ಮಿಸ್ ಆಗಿದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ, ಎಲ್ರಿಗೂ ಗೊತ್ತಾಗುತ್ತೆ. ಈಗ ಈ ವಸ್ತುಗಳ ಜೊತೆಗೆ ಫಸ್ಟ್ ನಮಗೆ ಇಂಪಾರ್ಟೆಂಟಾಗಿ ಏನಂದರೆ ಒಂದು ಟೈಲರಿಂಗ್ ಮಿಷನ್ ಬೇಕಾಗುತ್ತೆ. ಓಕೆನಾ, ಕಟಿಂಗ್ ಮಾಡೋದಕ್ಕೆ ಕೆಲವು ವಸ್ತುಗಳು ಬೇಕಾಗುತ್ತೆ, ಸ್ಟಿಚಿಂಗ್ ಮಾಡೋದಕ್ಕಂತೂ ಕಂಪಲ್ಸರಿ ಟೈಲರಿಂಗ್ ಮಿಷನ್ನು ಬೇಕೇ ಬೇಕಾಗುತ್ತೆ. ಅದರಲ್ಲಿ ನಿಮಗೆ ಟೈಲರಿಂಗ್ ಮಿಷನ್ ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕಾಗುತ್ತೆ. ಬಟ್ ನಿಮಗೆ ರಫಾಗಿ ತಿಳಿಸ್ಬೇಕು ಅಂದರೆ, ನಿಮ್ಮ ಹತ್ರ ಅಮೌಂಟ್ ಏನಾದರೂ ಇತ್ತು ಅಂದರೆ, ಈಗ ಇರುವಂಥ ಟ್ರೆಂಡಿಂಗಲ್ಲಿರುವಂಥದ್ದು ಸ್ಪೀಡ್ ಮಿಷನ್ಸು, ಜಾಕು, ಜುಕ್ಕಿ. ಓಕೆನಾ, ಈ ಜಾಕಲ್ಲಿ F5 ತುಂಬ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡ್ತಿರೋದು F4. F5 ಈಗ ಅಡ್ವಾನ್ಸ್ ಲೆವೆಲ್ ಆಗಿರುತ್ತೆ. ಅದು ನಿಮ್ಗೊಂದು 23-24 ಸಾವಿರ ರೂಪಾಯಿ ಆಗುತ್ತೆ. ನಾರ್ಮಲ್ ಮಿಷನ್ ಅಂದರೆ ನಿಮಗೆ ಮೆರಿಟು, ಸುಮ್ಯಾಕು, ಡರ್ಬಿ, ಉಷಾ, ಸೋನಿ ಈ ರೀತಿ ನಾರ್ಮಲ್ ಮಿಷನ್ಸ್ ಬರುತ್ತೆ. ಅದಕ್ಕೆ ನಾವು ಮೋಟ್ರ್ ಫಿಟ್ ಮಾಡಬೇಕು. ಮೋಟ್ರು ಸೇರಿ ನಿಮಗೆ ಮಿಷನ್ ಒಂದು 12-13 ಸಾವಿರ ರೂಪಾಯಿ ರೇಂಜಲ್ಲಿ ಸಿಗ್ಬೋದು. ಅದು ನಾರ್ಮಲ್ ಮಿಷನ್ನು. ಓಕೆನಾ, ನೀವು ಟೈಲರಿಂಗ್ ಮಿಷನ್ ತೊಗೊಳ್ಬೇಕು ಅಂದ್ರೆ ನನ್ನ ಫೋನ್ ನಂಬರ್ ಇದೆ ಅಲ್ವ, ಒಂದು ಸಾರಿ ನನಗೆ ಫೋನ್ ಮಾಡಿ ನೀವು ಒಂದು ಸಜೆಷನ್ ಕೇಳಿ, ನಿಮಗೆ ತಕ್ಕನಾಗಿ ಯಾವುದು ಸೂಟ್ ಆಗುತ್ತೆ ಅನ್ನೋದು ನಾನು ತಿಳಿಸ್ತೀನಿ. ಇನ್ನೊಂದು, ಈ ಟೈಲರಿಂಗ್ ಮಿಷನ್ನಲ್ಲಿ ಏನು ಅಂದರೆ ಪೀಕೋ ಮತ್ತು ಸ್ಟಿಚಿಂಗ್ ಮಾಡೋದು 2 ಮಿಕ್ಸ್ ಇರುವಂಥದ್ದು ತೊಗೊಳೋದಕ್ಕೆ ಹೋಗಬೇಡಿ, ಸಪ್ರೇಟಾಗಿರಲಿ. ಓಕೆನಾ, ನಾವು ಜಿಗ್ಜಾಗ್ ಮಾಡೋದೇ ಬೇರೆ ಇರಲಿ ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಬೇರೆ ಇರಲಿ, 2 ಮಿಕ್ಸ್ ಇರೋದು ಬೇಡ. ಅದು ಏನಾಗುತ್ತೆ ಅಂದರೆ ತುಂಬ ದಿನ ಬಾಳಿಕೆ ಬರೋದಿಲ್ಲ, ಮತ್ತು ಪದೇ ಚೇಂಜ್ ಮಾಡಬೇಕಾಗುತ್ತೆ. ಕೆಲಸ ಅಷ್ಟು ಸ್ಪೀಡಾಗಿ ಆಗೋದಿಲ್ಲ. ನಮಗೆ ಓವರ್ಲಾಕ್ ಮಿಷನ್ ಸಪ್ರೇಟ್ ಇರಬೇಕು, ಸ್ಟಿಚಿಂಗ್ ಮಿಷನ್ನು ಸಪ್ರೇಟ್ ಇರಬೇಕು, ಮತ್ತು ಜಿಗ್ಜಾಗ್ ಮಾಡೋದಕ್ಕೆ ಮಿಷನ್ ಸಪ್ರೇಟಾಗಿರಬೇಕು. 3 ಮಿಷನ್ಸು ಸಪ್ರೇಟಾಗಿರಬೇಕು. ಅದು ನಿಮ್ಮ ಬಜೆಟಲ್ಲಿ ನೋಡಿಕೊಂಡು ನೀವು
ಒಂದು ಪ್ಲಾನ್ ಮಾಡ್ಕೊಳ್ಳಿ. ನಿಮಗೇನಾದರೂ ಸಜೆಷನ್ ಬೇಕಾದ್ರೆ ನನಗೆ ಫೋನ್ ಮಾಡಿ, ನನಗೆ ತಿಳಿದಿರೋದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಮಿಷನ್ಸ್ ಬಗ್ಗೆ ಅದು ಲೈಟಾಗಿ ಡೀಟೇಲ್ಸ್. ನಿಮಗೆ ಮಿಷನ್ಸ್ ನಿಮ್ಮ ಹತ್ರ ಇತ್ತು ಅಂದರೆ, ಶೇವಿಂಗ್ ಮಿಷನ್ ನಿಮ್ಮ ಹತ್ರ ಇತ್ತು, ಟೈಲರಿಂಗ್ ಮಿಷನ್ ಅಂದರೆ ಇನ್ನು ನಮಗೆ ಈ ವಸ್ತುಗಳೆಲ್ಲ ಬೇಕಾಗುತ್ತೆ. ಫಸ್ಟು ಸ್ಕೇಲು, ಒಂದು ಈ ರೀತಿ ದೊಡ್ಡ ಸ್ಕೇಲ್ ಬೇಕಾಗುತ್ತೆ. ಇದರಲ್ಲಿ ನಿಮಗೆ ವುಡನ್ ಅಂದರೆ ನಿಮಗೆ ಮರದ್ದು ಸಿಗುತ್ತೆ, ಓಕೆನಾ, ಕಟ್ಟಿಗೆದು, ಇಲ್ಲಾಂದರೆ ಫೈಬರ್ದು ಸಿಗುತ್ತೆ. ನೀವು ಯಾವ್ದು ಚೂಸ್ ಮಾಡ್ಕೊಳ್ತೀರೋ ನಿಮ್ಮ ಇಷ್ಟ. ಫೈಬರ್ದೇ ಚೆನ್ನಾಗಿರುತ್ತೆ, ನಾನು ಫೈಬರ್ದೇ ಯೂಸ್ ಮಾಡ್ತಾ ಇರೋದು. ಅದು ಏನಂದರೆ ವುಡನ್ದು ಮುರಿದೋಗುತ್ತೆ ಕೆಲವು ಟೈಮ್, ಮತ್ತು ಶಾರ್ಪ್ನೆಸ್ ಇರೋದಿಲ್ಲ, ನಾವು ಯೂಸ್ ಮಾಡ್ತಾ ಸೌದೋಗುತ್ತೆ. ಬಟ್ ಫೈಬರ್ದು ಓಕೆ, ಚೆನ್ನಾಗಿರುತ್ತೆ, ಓಕೆನಾ. ಈ ರೀತಿ ಸ್ಟ್ರೈಟ್ ಇರುವಂಥ ಸ್ಕೇಲು, ಒಂದು ಸೈಡು ಸ್ಟ್ರೈಟ್ ಇರುತ್ತೆ, ಒಂದು ಸೈಡು ಬೆಂಡ್ ಇರುತ್ತೆ ನೋಡಿ. ಈ ಎರಡು ಶೇಪ್ ಇರುವಂಥ ಸ್ಕೇಲು ಒಂದು ದೊಡ್ಡ ಸ್ಕೇಲು, ಈ ಸ್ಕೇಲ್ ಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ಶೇಪ್ ಸ್ಕೇಲು ದೊಡ್ಡದು. ಇದು ನಮಗೆ ಚೂಡಿದಾರ್ ಟಾಪು ಮಾರ್ಕಿಂಗ್ ಮಾಡುವಾಗ, ಕಟಿಂಗ್ ಮಾಡುವಾಗ ಯೂಸ್ ಆಗುತ್ತೆ. ಸ್ಲಿಟ್ಟು, ಓಕೆನಾ, ಸ್ಟ್ರೈಟಾಗಿ ಮಾರ್ಕ್ ಮಾಡುವಾಗ ಮತ್ತು ಬಾಟಮ್ ಮಾರ್ಕ್ ಮಾಡುವಾಗ ಯೂಸ್ ಆಗುತ್ತೆ. ಇದು ಅಷ್ಟೇ ನಮಗೆ ಟಾಪ್ಸ್ ಮಾರ್ಕ್ ಮಾಡುವಾಗ, ಚೂಡಿದಾರ್ ಟಾಪ್ಸ್ ಮಾರ್ಕ್ ಮಾಡುವಾಗ ಯೂಸ್ ಆಗುತ್ತೆ, ಮತ್ತು ಬಾಟಮ್ ಮಾರ್ಕ್ ಮಾಡುವಾಗೂ ಯೂಸ್ ಆಗುತ್ತೆ. ಇದು ಎರಡೂ ಸೈಡಲ್ಲೂ ನಿಮಗೆ ಶೇಪ್ ಇರುತ್ತೆ, ಬೆಂಡ್ ಇರುತ್ತೆ, ಓಕೆನಾ. ಈ ರೀತಿ ಇರುವಂಥದ್ದು ಒಂದು ಸ್ಕೇಲ್ ಬೇಕಾಗುತ್ತೆ. ನೆಕ್ಸ್ಟು ಒಂದು ಚಿಕ್ಕ ಸ್ಕೇಲ್ ಬೇಕಾಗುತ್ತೆ. ಇದು ನಮಗೆ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಪ್ರತಿ ಸಾರಿ ನಾವು ದೊಡ್ಡ ಸ್ಕೇಲ್ನ ಯೂಸ್ ಮಾಡಿ ಬ್ಲೌಸ್ ಕಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ, ಹಾಗಾಗಿ ಈ ಚಿಕ್ಕ ಸ್ಕೇಲ್ ಬೇಕಾಗುತ್ತೆ. ಇದರಲ್ಲಿ ನೀವು ವುಡನ್ದೇ ತೊಗೊಳ್ಳಿ, ಅಂದರೆ ಕಟ್ಟಿಗೆದೇ ತೊಗೊಳ್ಳಿ. ಈ ರೀತಿ ಪ್ಲಾಸ್ಟಿಕ್ದೇನು ಬೇಡ. ಇದು ನಮಗೆ ಏನಂದರೆ ಹ್ಯಾಂಡಲ್ ಮಾಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಇದೇ ಆದರೆ ನಮಗೆ ಕೈಯಲ್ಲಿ ಗ್ರಿಪ್ಪಾಗಿ ಸಿಗುತ್ತೆ, ಬಟ್ಟೆ ಮೇಲೆ ಜಾರೋದಿಲ್ಲ. ಸೊ ಹಾಗಾಗಿ ಈ ಚಿಕ್ಕ ಸ್ಕೇಲ್ ಮಾತ್ರ ನೀವು ವುಡನ್ದೇ ತೊಗೊಳ್ಳಿ, ಅಂದರೆ ಕಟ್ಟಿಗೆದು. ಇದೊಂದು ಚಿಕ್ಕ ಸ್ಕೇಲ್ ಬೇಕಾಗುತ್ತೆ. ಸ್ಕೇಲು ಈ ಮೂರು, ಇದ್ರ ಜೊತೆಗೆ ಒಂದು ಶೇಪ್ ಸ್ಕೇಲ್, ಓಕೆನಾ, ಕರ್ವ್ ಸ್ಕೇಲು. ಇದು ನಮಗೆ ಹಾರ್ಮೋಲ್ ಮಾರ್ಕಿಂಗ್ ಮಾಡೋದಕ್ಕೆ, ರೌಂಡ್ ನೆಕ್ ಮಾರ್ಕಿಂಗ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದೊಂದು ಇರಬೇಕಾಗುತ್ತೆ. ಈ 4 ಸ್ಕೇಲು ಡೈಲಿ ನಾವು ಯೂಸ್ ಮಾಡೋದ್ರಲ್ಲಿ ನಮಗೆ ಅನುಕೂಲ ಆಗುತ್ತೆ, ಈ 4 ಸ್ಕೇಲು. ಮತ್ತು ಸಿಜರ್ ವಿಚಾರಕ್ಕೆ ಬಂದರೆ ಕತ್ರಿ, ಇದರಲ್ಲಿ ನೀವು ಹೆಣ್ಮಕ್ಳು ಆದರೆ ಕಟಿಂಗ್ ಮಾಡೋದಕ್ಕೆ 11 ಇಂಚು, ಮತ್ತು ಸ್ಟಿಚಿಂಗ್ ಮಾಡುವಾಗ ಥ್ರೆಡ್ ಕಟ್ ಮಾಡೋದಕ್ಕೆ 10 ಇಂಚು. ಈ 2 ಸೀಜರ್ ಅಂತೂ ಕಂಪಲ್ಸರಿ ಇರಬೇಕು. ಓರ್ಲಕ್ ದಾರ ಕಟ್ ಮಾಡೋದಕ್ಕೆ, ಜಿಗ್ಜಗ್ ಮಾಡಬೇಕಾದ್ರೆ ದಾರ ಕಟ್ ಮಾಡೋದಕ್ಕೆ, ಸ್ಟಿಚಿಂಗ್ ಮಾಡುವಾಗ ದಾರ ಕಟ್ ಮಾಡೋದಕ್ಕೆ 10 ಇಂಚು ಸೀಜರ್. ಈ ರೀತಿ ಬ್ಲಾಕ್ ಕಲರ್ ಸೀಜರ್ ತೊಗೊಳ್ಳಿ, ಇದರಲ್ಲಿ ಕಂಪ್ನಿ ತುಂಬಾ ಇದ್ದಾವೆ, ಚೆನ್ನಾಗಿರುತ್ತೆ ಇದು ಬ್ಲಾಕ್ ಕಲರ್ ಸೀಜರ್ ಅನ್ನೋದು. ಗಂಡು ಮಕ್ಕಳಾದರೆ ಕಟಿಂಗ್ ಮಾಡೋದಕ್ಕೆ 12 ಇಂಚು ಚೆನ್ನಾಗಿರುತ್ತೆ, ಸೆಟ್ ಆಗುತ್ತೆ. ಮತ್ತು ಸ್ಟಿಚಿಂಗ್ ಮಾಡುವಾಗ 11 ಇಂಚಿಂದು ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗಾದರೆ ಕಟಿಂಗ್ ಮಾಡೋದಕ್ಕೆ 11 ಇಂಚು, ಸ್ಟಿಚಿಂಗ್ ಮಾಡುವಾಗ ದಾರ ಕಟ್ ಮಾಡೋದಕ್ಕೆ 10 ಇಂಚು ಚೆನ್ನಾಗಿರುತ್ತೆ, ಓಕೆನಾ. ಈ ಸೀಜರ್ ಇರಬೇಕು ನಮ್ಮ ಹತ್ರ. ನಮಗೆ 2 ಸೀಜರ್ ಅಂತೂ ಕಂಪಲ್ಸರಿ ಇರಬೇಕು, ಒಂದು ಸ್ಟಿಚಿಂಗಿಗೆ, ಒಂದು ಕಟಿಂಗ್ ಮಾಡೋದಕ್ಕೆ. ಇದು ಸೀಜರು. ಮತ್ತು ಮಾರ್ಕರಲ್ಲಿ ನಿಮಗೆ 3-4 ಟೈಪ್ಸ್ ಬರುತ್ತೆ, ಓಕೆನಾ. ಇದರಲ್ಲಿ ಏನು ಅಂದರೆ ನಾರ್ಮಲ್ ಈ ಮಾರ್ಕಿಂಗ್ಗೆ ನಾವು ಮಾರ್ಕರ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಇದರಲ್ಲಿ ಈ ರೀತಿ ಸ್ಟ್ರೈಟ್ ಇರೋದೊಂದು, ರೌಂಡ್ ಶೇಪ್ ಇರೋದೊಂದು ಇರುತ್ತೆ. ಈ ರೌಂಡ್ ಶೇಪ್ ಇರೋದೇ ತೊಗೊಳ್ಳಿ, ಈ ಥರ ಮಾರ್ಕಿಂಗಲ್ಲಿ. ಇದು ನಿಮಗೆ ಲೈಫ್ ಟೈಮ್ ಚೆನ್ನಾಗಿರುತ್ತೆ, ಅಂದರೆ ಮುರಿದೋಗೋದಿಲ್ಲ ಸೆಂಟ್ರಿಗೆ. ಇದೇನಂದ್ರೆ ನಮಗೆ ಈ ತುದಿಲಿ ಬೇಗ ಮುರಿದೋಗ್ಬಿಡುತ್ತೆ. ಇದಾದರೆ ಮುರಿದೋಗೋದಿಲ್ಲ, ಚೆನ್ನಾಗಿರುತ್ತೆ. ಇದರಲ್ಲೂ ನಿಮಗೆ ಪೆನ್ ಮಾರ್ಕರ್ ಬರುತ್ತೆ, ಮತ್ತು ಒಂದು ವೈಟ್ ಮಾರ್ಕರ್ ಬರುತ್ತೆ. ಅದೇನಂದ್ರೆ ಮಾರ್ಕ್ ಮಾಡಿದ ಮೇಲೆ ಐರನ್ ಮಾಡಿದರೆ ಆ ಮಾರ್ಕರು ಅಳಿಸಿ ಹೋಗುತ್ತೆ. ಆ ರೀತಿ ಮಾರ್ಕರ್ಸು ಇದ್ದಾವೆ. ನಮಗೇನಂದರೆ ಡೈಲಿ ಯೂಸ್ ಮಾಡುವಾಗ ಇದೇ ಮಾರ್ಕರೇ ನಮಗೆ ಯೂಸ್ ಆಗೋದು. ಅದರಲ್ಲೂ ಈ ರೌಂಡ್ ಶೇಪ್ ಏನಿದೆ, ಈ ಮಾರ್ಕರ್ನ ನೀವು ಒಂದು ಬಾಕ್ಸ್ ತೊಗೊಳ್ಳಿ. ನಾನೀಗ ನಿಮಗೆ ಎಕ್ಸಾಂಪಲ್ಗೆ ತೋರಿಸೋದಕ್ಕೆ ಸಿಂಗಲ್ ಪೀಸ್ ಇದೆ, ಒಂದು ಬಾಕ್ಸೇ ತೊಗೊಳ್ಳಿ. ಅದರಲ್ಲಿ ನಿಮ್ಗೊಂದು 4 ಕಲರ್ ಏನೋ ಬರುತ್ತೆ, ಯೆಲ್ಲೋ, ಬ್ಲೂ ಮತ್ತು ರೆಡ್ ಏನೋ ಬರುತ್ತೆ, ಓಕೆನಾ. ಒಂದು 4 ಕಲರ್ ಬರುತ್ತೆ. ಇಲ್ಲಾಂದರೆ ಸಿಂಗಲ್ ಆದರೂ ತೊಗೊಳ್ಬೋದು. ಜಾಸ್ತಿ ಅಂದರೆ ನಾವು ಬ್ಲೂನೇ ಯೂಸ್ ಮಾಡೋದು. ಆಲ್ಮೋಸ್ಟ್ ಎಲ್ಲ ಕಲರ್ಸು ಲೈನಿಂಗಿಗೂ ಸೆಟ್ ಆಗುತ್ತೆ. ಈ ರೌಂಡ್ ಶೇಪ್ ಇರುವಂಥದ್ದು ತೊಗೊಳ್ಳಿ. ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ಇದನ್ನು ಈ ಥರ ಇರುವಂಥದ್ದು ನೀವು ಮೆಟೀರಿಯಲ್ ಶಾಪಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ, ತೊಗೊಳ್ಳಿ. ಇದು ಮುರಿದೋಗುತ್ತೆ, ಇದು ಬೇಡ, ಓಕೆನಾ. ಇದು ಮಾರ್ಕರು. ನೆಕ್ಸ್ಟು ಇದು ಬಾಟಮ್ ಕ್ಯಾನ್ವಾಸು. ನಾವು ಬಾಟಮ್ ಸ್ಟಿಚಿಂಗ್ ಮಾಡುವಾಗ ಕೆಳಗಡೆ ಸೈಡು ನಾವು ಸ್ಟಿಫ್ನೆಸ್ಗೋಸ್ಕರ ಈ ಕ್ಯಾನ್ವಾಸ್ನ ಯೂಸ್ ಮಾಡ್ತೀವಿ. ಇದರಲ್ಲೂ ನಿಮಗೆ ಕ್ವಾಲಿಟಿ ಇರುತ್ತೆ, ಓಕೆನಾ. ಇದು ಸ್ವಲ್ಪ ದಪ್ಪ ಇದೆ, ಇದಕ್ಕಿಂತ ಇನ್ನೂ ಬೆಟರ್ ಕ್ವಾಲಿಟಿ ಬರುತ್ತೆ. ಪ್ರೈಸಸ್ಸು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ನಾನು, ರೇಟು. ಯಾಕೆ ಅಂದರೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ, ಏನೊಂದು 5-10 ರೂಪಾಯಿ ಹೆಚ್ಚು ಕಡಿಮೆ ಇರ್ಬೋದು. ಸೊ ಹಂಗಾಗಿ ಪ್ರೈಸಸ್ನ ಯಾವುದು ನಾನು ಮೆನ್ಷನ್ ಮಾಡೋದಿಲ್ಲ. ಯಾವ್ಯಾವ ವಸ್ತುಗಳು ಬೇಕನ್ನೋದು ತಿಳಿಸ್ತೀನಿ, ನೀವು ಅದನ್ನು
ಇದರಲ್ಲಿರುವಂಥದ್ದು ಫೋಟೋ ತೊಗೊಂಡೋಗಿ ನಿಮ್ಗೆ ಏನೇನು ಬೇಕು ಅನ್ನೋದು ನೀವು ನೋಡ್ಕೊಂಡ್ರೆ ಆಯಿತು. ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಲ್ವ, ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಮೆಟೀರಿಯಲ್ ಶಾಪಲ್ಲಿ ತೊಗೊಂಡ್ರೆ ಆಯಿತು. ಓಕೆನಾ. ಇದು 25 mm ಥಿಕ್ನೆಸ್ ಇರುವಂಥದ್ದು. ನಿಮಗೆ ಈ ಬಟ್ಟೆದು ಬರುತ್ತೆ, ಇದು ರಫ್ ಇರುತ್ತೆ, ಇದೊಂದು ಟೈಪ್ ಬರುತ್ತೆ, ಇನ್ನೊಂದು ಕ್ವಾಲಿಟಿ ಬಟ್ಟೆದು ಬರುತ್ತೆ. ಏನಂದರೆ ಅಮೌಂಟ್ ನೀವು ಕಡಿಮೆ ತೊಗೊಳ್ತಿದ್ದೀರಾ ಅಂದರೆ ಈ ರೀತಿ ಯೂಸ್ ಮಾಡ್ಬೋದು ಇರೋದನ್ನು. ಅಮೌಂಟ್ ಸ್ವಲ್ಪ ಜಾಸ್ತಿ ನೀವು ತೊಗೊಳ್ತಿದ್ದೀರ ಅಂದರೆ ಇನ್ನು ಸ್ವಲ್ಪ ಕ್ವಾಲಿಟಿ ಇರೋದನ್ನು ಹಾಕಿ ಯೂಸ್ ಮಾಡ್ಬೋದು. ಅದು ಕಸ್ಟಮರ್ಸ್ ಏನು ಅಮೌಂಟ್ ಕೊಡ್ತಾರೆ ಅದ್ರ ಮೇಲೆ ನಾವು ಕ್ವಾಲಿಟಿನ ಮೇಂಟೈನ್ ಮಾಡಬೇಕಾಗುತ್ತೆ. ಬಾಟಮ್ ಕ್ಯಾನ್ವಾಸು ರೋಲ್ ತಗೊಳ್ಳಿ ಈ ರೀತಿ. ಓಕೆನಾ. ಇದು ನಿಮ್ಗೆ 1 ಇಂಚ್ ಅಗಲ ಬರುತ್ತೆ. ನಾವು ಕಟ್ ಮಾಡೋದು ಏನಿರೋದಿಲ್ಲ, ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನ ನಾವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಇದು ಬಾಟಮ್ ಕ್ಯಾನ್ವಾಸ್. ನೆಕ್ಸ್ಟು ವೀಲ್ ಮಾರ್ಕರು. ಇದು ನಮಗೆ ಡೈಲಿ ತುಂಬ ಯೂಸ್ ಆಗುತ್ತೆ. ಚೂಡಿದಾರ್ ಟಾಪ್ಸ್ ಆಗಿರ್ಬೋದು, ಬಾಟಮ್ ಆಗಿರ್ಬೋದು, ನೆಕ್ ಡಿಸೈನ್ಸು ಕಟ್ ಮಾಡಬೇಕಾಗಿರ್ಬೋದು, ಬ್ಲೌಸ್ ಕಟ್ ಮಾಡಬೇಕಾಗಿರ್ಬೋದು, ಎಲ್ಲದರಲ್ಲೂ ನಮಗೆ ಈ ವೀಲ್ ಮಾರ್ಕರ್ ಅನ್ನೋದು ತುಂಬ ಯೂಸ್ ಆಗುತ್ತೆ. ಇದು ಕಂಪಲ್ಸರಿ ನಮ್ಮ ಹತ್ರ ಇರಲೇಬೇಕು. ಈ ರೀತಿ ರಫ್ ಮಾಡೋದಕ್ಕೆ ನಾವು ಒಂದು ಸೈಡ್ ಮಾರ್ಕ್ ಮಾಡಿದಾಗ ಇನ್ನೊಂದು ಸೈಡ್ ಮಾರ್ಕಿಂಗ್ ನಮಗೆ ಕಾಣಿಸ್ಬೇಕು ಅಂದರೆ ಆ ಮಾರ್ಕ್ ಮೇಲೆ ನಾವು ಈ ವೀಲ್ ಮಾರ್ಕರಿಂದ ಈ ರೀತಿ ರಫ್ ಮಾಡಿದ್ದೀವಿ ಅಂದರೆ ಇನ್ನೊಂದು ಸೈಡು ಕಾಣಿಸುತ್ತೆ. ಸ್ಟಿಚಿಂಗ್ ಮಾಡುವಾಗ ನಮಗೆ ಈಸಿ ಆಗುತ್ತೆ ಮಾರ್ಕರ್ ಕಾಣಿಸೋದ್ರಿಂದ. ಈ ವೀಲ್ ಮಾರ್ಕರ್ ಒಂದು ನಮಗೆ ಡೈಲಿ ಯೂಸ್ನಲ್ಲಿ ಬೇಕಾಗುತ್ತೆ. ಮತ್ತು ಟ್ರಿಮ್ಮರು. ಈ ಟ್ರಿಮ್ಮರು ನಮಗೆ ಥ್ರೆಡ್ ಕಟ್ ಮಾಡುವಾಗ ಸ್ಟಿಚಿಂಗ್ ಮಾಡುವಾಗ ಥ್ರೆಡ್ ಕಟ್ ಮಾಡ್ತೀವಲ್ಲ, ಪ್ರತಿ ಸಾರಿನೂ ನಾವು ಕತ್ರಿ ಯೂಸ್ ಮಾಡೋದಕ್ಕಾಗೋದಿಲ್ಲ. ಕೆಲವು ಟೈಮ್ ಏನಾಗುತ್ತೆ ಅಂದರೆ ಸಣ್ಣದಾಗಿ ನಮಗೆ ಥ್ರೆಡ್ ಹಾಗೆ ಉಳ್ಕೊಳ್ಳುತ್ತಲ್ವ, ಅದನ್ನು ಕತ್ರಿ ತಗೊಂಡು ನೀಟಾಗಿ ಕಟ್ ಮಾಡೋದಕ್ಕೆ, ಫಿನಿಶಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಈ ಟ್ರಿಮ್ಮರಲ್ಲಾದರೆ ನಾವು ತುಂಬ ತುದಿವರೆಗೂ ಕಟ್ ಮಾಡ್ಬೋದು, ಅದಕ್ಕೆ ಯೂಸ್ ಆಗುತ್ತೆ. ಓಕೆನಾ. ಈ ಟ್ರಿಮ್ಮರು. ಮತ್ತು ಕೆಲವು ಟೈಮ್ ನಾವು ಓರ್ಲಕ್ ದಾರ ಕಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಕೆಲವು ಟೈಮ್ ಓರ್ಲಕ್ ದಾರ ಕಟ್ ಮಾಡಬೇಕಾದ್ರೆ ಇದರಲ್ಲಿ ನಮಗೇನಾಗುತ್ತೆ ಅಂದರೆ ದಾರ ಒಂದು ಲಾಕ್ ಏನಿರುತ್ತೋ ಆ ಲಾಕು ಲೂಸ್ ಆಗಿಬಿಡುತ್ತೆ. ಟ್ರಿಮ್ಮರಲ್ಲಾದರೆ ನಾವು ಈಸಿಯಾಗಿ ಕಟ್ ಮಾಡ್ಬೋದು. ಒಟ್ಟು ಸ್ಟಿಚಿಂಗ್ನಲ್ಲಿ ನೀಟಾಗಿ ಫಿನಿಶಿಂಗ್ ಬರೋದಕ್ಕೆ ತುದಿವರೆಗೂ ದಾರನ ಕಟ್ ಮಾಡೋದಕ್ಕೆ ಈ ಟ್ರಿಮ್ಮರ್ ಯೂಸ್ ಆಗುತ್ತೆ. ಟ್ರಿಮ್ಮರ್ ನಿಮಗೆ ಗೊತ್ತೇ ಇರುತ್ತೆ, ಆಲ್ಮೋಸ್ಟು ಯೂಸ್ ಆಗುತ್ತೆ. ಟ್ರಿಮ್ಮರ್ ಒಂದು ಬೇಕಾಗುತ್ತೆ. ನೆಕ್ಸ್ಟು ಇದು ಪ್ರೆಸ್ ಬಟನ್ನು. ನಮಗಿದು ಬ್ಲೌಸಸ್ನಲ್ಲಿ ಶೋಲ್ಡ್ರ್ ಪಟ್ಟಿ ಏನು ಬರುತ್ತೋ, ಲೂಫ್ ಬರುತ್ತಲ್ವ, ಈ ಬ್ಲೌಸ್ ಪೆಟಿಕೋಟ್ ಹಾಕ್ಕೊಳ್ತಾರಲ್ವ, ಅಲ್ಲಿ ನಮಗೆ ಈ ಪ್ರೆಸ್ ಬಟನ್ ಅನ್ನೋದು ಯೂಸ್ ಆಗುತ್ತೆ. ಇದು ಬೇಕಾಗುತ್ತೆ. ಈ ಪ್ರೆಸ್ ಬಟನ್ನು ಮತ್ತು ಉಕ್ಸು ನಿಮಗೆ ಗೊತ್ತೇ ಇದೆ, ಬ್ಲೌಸಸ್ಗೆ ಯೂಸ್ ಮಾಡೋವಂಥದ್ದು. ಇವು ಮೆಟೀರಿಯಲ್ ನಮ್ಮ ಹತ್ರ ಇರಬೇಕು. ಮೆಟೀರಿಯಲ್ಲು ನಮಗಿನ್ನೂ ತುಂಬಾ ಬೇಕಾಗುತ್ತೆ. ಇದು ಬೇಸಿಕ್ ಮೆಟೀರಿಯಲ್ಲು. ಓಕೆನಾ. ನಮಗೆ ಕಟಿಂಗು ಸ್ಟಿಚಿಂಗಿಗೆ ಕೆಲವು ಬೇಕಾಗಿರುವಂಥ ಬೇಸಿಕ್ ಮೆಟೀರಿಯಲ್ಲು. ಇನ್ನೂ ತುಂಬಾ ಇದೆ ಮೆಟೀರಿಯಲ್ ಬೇಕಾಗುವಂಥ ಮೆಟೀರಿಯಲ್ಲು. ನೀವು ಅದ್ರ ಬಗ್ಗೆ ಕಲಿತಾ ಸ್ಟಿಚಿಂಗ್ ಮಾಡ್ತಾ ಕಟಿಂಗ್ ಮಾಡ್ತಾ ನಿಮ್ಗೆ ಏನೇನು ಬೇಕಾಗುತ್ತೆ ಮೆಟೀರಿಯಲ್ ಇನ್ನೂ ಸಪ್ರೇಟಾಗಿ ಅನ್ನೋದು ಗೊತ್ತಾಗುತ್ತೆ. ನಿಮಗೇನು ಗೊತ್ತಾಗಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿ ನೀವು ಕೇಳ್ಬೋದು, ನಾವು ಇನ್ನೂ ಏನೇನು ಮೆಟೀರಿಯಲ್ ತೊಗೊಳ್ಬೇಕಾಗುತ್ತೆ ಅನ್ನೋದು. ಇಷ್ಟು ಇದ್ದರೆ ಸಾಕು. ಇದು ಕಟಿಂಗ್ ಮಾಡೋದಕ್ಕೆ, ಸ್ವಲ್ಪ ಸ್ಟಿಚಿಂಗ್ ಮಾಡೋದಕ್ಕೆ ಇಷ್ಟಿದ್ದರೆ ಸಾಕಾಗುತ್ತೆ. ಈ ಉಕ್ಸ್ ಪಾಕೆಟ್ಸ್ ಜನರಲಾಗಿ ಬೇಕೇ ಬೇಕಾಗುತ್ತೆ. ಪ್ರೆಸ್ ಬಟನ್ನು ಬೇಕಾಗುತ್ತೆ. ಮತ್ತು ಇದು ಕ್ಯಾನ್ವಾಸ್ ಫ್ಯೂಸಿಂಗ್ ಅಂತ ಕರಿತೀವಿ. ಇದು ನೆಕ್ ಡಿಸೈನ್ ಮಾಡೋದಕ್ಕೆ, ಬ್ಯಾಕ್ ಸೈಡ್ ನೆಕ್ಕು ಇಲ್ಲ ಫ್ರಂಟ್ ಸೈಡ್ ನೆಕ್ ಆಗಿರ್ಬೋದು, ಡಿಸೈನ್ ಮಾಡೋದಕ್ಕೆ ನಾವು ಈ ಕ್ಯಾನ್ವಾಸ್ನ ಯೂಸ್ ಮಾಡ್ತೀವಿ. ಇದರಲ್ಲೂ ನಿಮಗೆ ಕ್ವಾಲಿಟಿ ಇರುತ್ತೆ. ತುಂಬ ತೆಳುವು ಬರುತ್ತೆ, ಮೀಡಿಯಮ್ ಥಿಕ್ನೆಸ್ ಬರುತ್ತೆ, ಮತ್ತು ತುಂಬ ದಪ್ಪ ಇರುವಂಥ ಥಿಕ್ನೆಸ್ ಇರುವಂಥದ್ದು ಬರುತ್ತೆ. ಈ ಕ್ಯಾನ್ವಾಸು ಮತ್ತು ಫ್ಯೂಸಿಂಗ್ ಅಂತ ಕರಿತೀವಿ, ಎರಡು ನಮ್ಮ ಸೈಡ್ ಆ ರೀತಿ ಕರಿತೀವಿ. ಇದರಲ್ಲೂ ನಿಮಗೆ ಕ್ವಾಲಿಟಿ ಅನ್ನೋದಿರುತ್ತೆ. ಇದು ನಾನೀಗ ನಿಮಗೆ ತೋರಿಸೋದಕ್ಕೋಸ್ಕರ 1 ಮೀಟ್ರ್ ತೊಗೊಂಡಿದ್ದೀನಿ ಅಷ್ಟೇ. ಓಕೆನಾ. ಇದು ರೋಲ್ ಬರುತ್ತೆ. ನೀವು ಡೈಲಿ ಯೂಸ್, ನಿಮ್ಮದು ಟೈಲರಿಂಗ್ ಶಾಪ್ ಇದೆ, ಇಲ್ಲಾಂದರೆ ಜಾಸ್ತಿ ನೆಕ್ ಡಿಸೈನ್ನ ಮಾಡ್ತಾಯಿದ್ದೀವಿ ಅಂದರೆ ನೀವು ಒಂದು ರೋಲ್ ತೊಗೊಳ್ಳಿ, ಬೆಟರ್ ಇರುತ್ತೆ. ಒಂದು ಸಾರಿ ಏನು ಗೊತ್ತಾ, ಈಗ ನೀವು ಪರ್ಫೆಕ್ಟಾಗಿ ಕಲ್ತಿದ್ದೀರಾ, ನೀವೆಲ್ಲ ಕಲ್ತಿದ್ದೀರಾ, ನೀವು ಸ್ಟಿಚಿಂಗ್ ಮಾಡ್ತಾಯಿದ್ದೀರಾ, ಆಲ್ರೆಡಿ ಸಂಪಾದನೆ ಮಾಡ್ತಾಯಿದ್ದೀರಾ ಅಂದಾಗ ಒಂದು ಸಾರಿ ನೀವು ಮೆಟೀರಿಯಲ್ ಶಾಪ್ಗೆ ಹೋಗ್ಬಿಟ್ಟು ನಿಮ್ಮ ಹತ್ರ ಇರುವಂಥ ಹೋಲ್ಸೇಲ್ ಮೆಟೀರಿಯಲ್ ಶಾಪ್ಗೆ ಈ ರೀತಿ ಎಲ್ಲ ವಸ್ತುಗಳನ್ನ ಬಲ್ಕಾಗಿ ತೊಗೊಳ್ಬೇಕು ಒಟ್ಟಿಗೆ. ಪ್ರೆಸ್ ಬಟನ್ ಆಗಿರ್ಬೋದು, ಉಕ್ಸ್ ಆಗಿರ್ಬೋದು, ಕ್ಯಾನ್ವಾಸು, ಬಾಟಮ್ ಕ್ಯಾನ್ವಾಸು, ಮತ್ತು ದಾರ, ಪೈಪಿಂಗ್ ಮಾಡೋದಕ್ಕೆ ದಾರ, ಸೂಜಿಗಳು, ಇವೆಲ್ಲ ಬಲ್ಕಾಗಿ ಒಟ್ಟಿಗೆ ತಗೊಂಡ್ರೆ ನಿಮಗೆ ಕಡಿಮೆ ಅಮೌಂಟಿಗೆ ಸಿಗುತ್ತೆ. ಲೇಸಸ್ಸು ಮತ್ತು ಹ್ಯಾಂಗಿಂಗ್ಸು, ಈ ರೀತಿ ಕೆಲವೆಲ್ಲ ಐಟಮ್ಸ್ ಇದ್ದಾವೆ ನಾವು ಡಿಸೈನ್ಸ್ ಮಾಡೋದಕ್ಕೆ ಬೇಕಾಗಂಥ ಐಟಮ್ಸು, ಅವನ್ನೆಲ್ಲ ಬಲ್ಕಾಗಿ ತೊಗೊಳ್ಬೋದು. ಈ ಕ್ಯಾನ್ವಾಸ್ ಅಷ್ಟೇ, ನಾವು 1 ಮೀಟ್ರ್ ತೊಗೊಂಡ್ರೆ ನಮಗೆ ಪ್ರೈಸ್ ಜಾಸ್ತಿ ಆಗುತ್ತೆ. ಅದೇ ರೋಲ್ ತೊಗೊಂಡಿದ್ದೀವಿ ಅಂದ್ಕೊಳ್ಳಿ, ಒಂದು 800ರಿಂದ 1000 ರೂಪಾಯಿಗೆ ಒಂದು ರೋಲೇ ಸಿಗುತ್ತೆ, ನಮಗೆ ತುಂಬ ದಿನಗಳ ಕಾಲ ಬರುತ್ತೆ. ಓಕೆ. ಇದು ಫ್ಯೂಸಿಂಗ್ ಕ್ಯಾನ್ವಾಸ್ ಅಂತ ಕರಿತೀವಿ, ಇಲ್ಲ ಫ್ಯೂಸಿಂಗ್ ಅಂತ ಕರಿತೀವಿ. ಇದು ನೆಕ್ ಡಿಸೈನ್ ಮಾಡೋದಕ್ಕೆ ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟು ಈ ದಾರ ಬಂದುಬಿಟ್ಟು ಓವರ್ಲಾಕ್ ದಾರ. ಇದು ನಿಮಗೆ ಇದರಲ್ಲೂ 25,000 ಮೀಟ್ರು, 50,000 ಮೀಟ್ರ್ ಈ ರೀತಿ
ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಸಿಗುತ್ತೆ ನಿಮಗೆ, ದಪ್ಪ ಬರುತ್ತೆ. ಜಾಸ್ತಿ ದಿನ ಬಾಳಿಕೆ ಬರಬೇಕಂದ್ರೆ ಸ್ವಲ್ಪ ದಪ್ಪ ಇರೋಂಥ ಜಾಸ್ತಿ ಮೀಟ್ರ್ ಇರೋಂಥ ತೊಗೊಳ್ಬೇಕಾಗುತ್ತೆ. ಓವರ್ಲಾಕ್ ದಾರ ಸಪ್ರೇಟಾಗಿ ಸಿಗುತ್ತೆ, ಈ ರೀತಿ ಇರುತ್ತೆ. ಓವರ್ಲಾಕ್ ದಾರ ನಮಗೆ ಕಂಪಲ್ಸರಿ ಬೇಕಾಗುತ್ತೆ. ಮತ್ತು ತುಂಬ ಇಂಪಾರ್ಟೆಂಟು ಟೇಪು, ಇದು ನಮ್ಗೆ ಗೊತ್ತೇ ಇರುತ್ತೆ. ಈ ಟೇಪಲ್ಲೂ ಕ್ವಾಲಿಟಿ ಬರುತ್ತೆ, ಮೆತ್ತಗಿರಬೇಕು. ಈ ರೀತಿ ಬೆಂಡಾದರೆ ನಮಗೆ ಮತ್ತೆ ಅದೇ ರೀತಿ ಸ್ಟ್ರೈಟ್ ಆಗಬೇಕು. ಇದರಲ್ಲೂ ಕ್ವಾಲಿಟಿ ಬರುತ್ತೆ. ಸ್ವಲ್ಪ 20-30 ರೂಪಾಯಿ ಕೊಟ್ಟಾದರೂ ಒಳ್ಳೆ ಕ್ವಾಲಿಟಿ ಟೇಪ್ನ ತೊಗೊಳ್ಳಿ, ಯಾಕಂದರೆ ಡೈಲಿ ಯೂಸ್ ಮಾಡೋಂಥದ್ದು, ಫೋಲ್ಡ್ ಮಾಡ್ತಾ ಇರ್ತೀವಿ, ಕಟ್ ಆಗಬಾರ್ದು. ಟೇಪು ಕಂಪಲ್ಸರಿ ಬೇಕಾಗುತ್ತೆ. ನೆಕ್ಸ್ಟು ಇದು ನಮಗೆ ಥ್ರೆಡ್ಡು ಬಿಚ್ಚೋದಕ್ಕೆ ಮತ್ತು ಥ್ರೆಡ್ ಕಟ್ ಮಾಡೋದಕ್ಕೆ. ಬ್ಲೌಸ್ನಲ್ಲಿ ಈಗ ಎಲ್ಲಾದರೂ ಸ್ಟ್ರೈಟಾಗಿ ಹೊಲಿಗೆ ಹಾಕಿರ್ತೀವಿ, ಥ್ರೆಡ್ಡು ಒಂದೊಂದೇ ಬಿಚ್ತಾ ಇರ್ತೀವಿ, ಓಕೆನಾ, ಅದು ತುಂಬ ಲೇಟ್ ಆಗುತ್ತೆ. ಇದರಲ್ಲಿ ಏನಂದರೆ ಇದು ಯಾವ ರೀತಿ ಯೂಸ್ ಮಾಡಬೇಕಂತ ಒಂದು ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ನೀವು ಅಲ್ಲಿ ನೋಡಿ. ಇದು ಏನಂದರೆ ನಿಮಗೆ ಮುಂದೆ ಇರೋವಂಥದ್ದು ಥ್ರೆಡ್ ನಮಗೆ ಬಿಚ್ಚೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಈ ಸೆಂಟ್ರಲ್ಲಿರೋದನ್ನು ನಾವು ಸ್ಟ್ರೈಟಾಗಿ ಈ ರೀತಿ ರಫ್ ಮಾಡಿದ್ದೀವಿ ಅಂದರೆ ಆ ಥ್ರೆಡ್ಡೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ, ಕಷ್ಟನೇ ಇರೋದಿಲ್ಲ. ಇದೊಂದು ಬೇಕಾಗುತ್ತೆ ನಮಗೆ, ಓಕೆನಾ. ನೆಕ್ಸ್ಟು ಮಿಷನ್ಗೆ ಆಯಿಲ್ ಹಾಕೋದಕ್ಕೆ ಒಂದು ಡಬ್ಬ. ಮಿಷನ್ಸ್ ತೊಗೊಂಡ್ರೆ ಕೊಡ್ತಾರೆ, ಇದು ಕಂಪಲ್ಸರಿ ಇರಬೇಕು. ಯಾವುದೇ ಮಿಷನ್ ತೊಗೊಂಡ್ರು, ನಾರ್ಮಲ್ ಮಿಷನ್ನು, ಪ್ರತಿದಿನ ನಾವು ಸಾಯಂಕಾಲ ಎಲ್ಲ ಕೆಲಸ ಮುಗಿದ ಮೇಲೆ ಮಿಷನ್ ನೀಟಾಗಿ ಒರೆಸಿ ಆಯಿಲ್ ಹಾಕಬೇಕು. ಬೆಳಗ್ಗೆ ಮತ್ತೆ ಸ್ಟಿಚಿಂಗ್ ಮಾಡುವಾಗ ಮತ್ತೆ ಒಂದು ಸರಿ ಮಿಷನ್ನ ನೀಟಾಗಿ ಒರೆಸ್ಕೊಂಡು ಸ್ಟಿಚಿಂಗ್ ಅನ್ನೋದು ಸ್ಟಾರ್ಟ್ ಮಾಡಬೇಕು. ಅದು ಟೈಲರ್ ಲಕ್ಷಣ. ಅದು ನಾರ್ಮಲ್ ಮಿಷನ್ಸ್ ಆದರೆ, ಜಾಕು ಜುಕ್ಕಿ ಈ ರೀತಿ ದೊಡ್ಡ ಮಿಷನ್ಸ್ ಏನಾದರೂ ತೊಗೊಂಡ್ರೆ ಒಂದು ಸರಿ ಆಯಿಲ್ ಹಾಕಿದರೆ ನಮಗೆ 3-6 ತಿಂಗಳು ಅದೇ ಆಯಿಲೇ ಆಗುತ್ತೆ. ಆ ಆಯಿಲು ಕಲರ್ ಚೇಂಜ್ ಆದಾಗ ಮತ್ತೆ ಒಂದು ಅರ್ಧ ಲೀಟ್ರ್ ಆಯಿಲ್ ಒಂದು ಸರಿ ಹಾಕಿದರೆ ಮಿಷನ್ಸ್ಗೆಲ್ಲ ಅದೇ ಸಪ್ಲೈ ಆಗುತ್ತೆ. ನಾರ್ಮಲ್ ಮಿಷನ್ಗಾದರೆ ನಮಗೆ ಈ ಆಯಿಲ್ ಡಬ್ಬ ಕಂಪಲ್ಸರಿ ಬೇಕಾಗುತ್ತೆ. ಇದರ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾವು ಪ್ರತಿದಿನ ಮಿಷನ್ಗೆ ಆಯಿಲ್ ಹಾಕಬೇಕಾಗುತ್ತೆ. ನೆಕ್ಸ್ಟು ಪೈಪಿಂಗ್ ಮಾಡೋದಕ್ಕೆ ಪೈಪಿಂಗ್ ಥ್ರೆಡ್ಡು. ಇದರಲ್ಲೂ ನಿಮಗೆ ಕ್ವಾಲಿಟಿ ಇರುತ್ತೆ. ಕೆಲವು ದಪ್ಪ ಬರುತ್ತೆ ಪೈಪಿಂಗ್ ಥ್ರೆಡ್, ಕೆಲವುದು ದಪ್ಪ ಇರೋದು ತೊಗೊಳ್ಬೇಡಿ. ಮತ್ತು ಈ ರೀತಿ ಇರೋದೇನು ಬೇಡ. ಇದು ನನ್ನ ಹತ್ರ ಇರೋದು ತೋರಿಸ್ತಾ ಇದ್ದೀನಿ. ರೌಂಡ್ ಉಂಡೆ ಶೇಪ್ ಬರುತ್ತೆ ನೋಡಿ ದಾರ, ಈ ರೀತಿ ಸೆಂಟ್ರಲ್ಲಿ ಈ ರೀತಿ ಇರೋದಿಲ್ಲ, ಅದು ಪೂರ್ತಿ ಒಂದು ಉಂಡೆನೇ ಇರುತ್ತೆ, ತುಂಬ ಸಣ್ಣದಾಗಿರುತ್ತೆ. ಅದು ನಿಮಗೆ ಪೈಪಿಂಗಿಗೆ ತುಂಬ ಚೆನ್ನಾಗಿರುತ್ತೆ. ಆ ಥ್ರೆಡ್ನ ತೊಗೊಳ್ಳಿ. ಪೈಪಿಂಗ್ ಥ್ರೆಡ್ಡು ಬೇಕಾಗುತ್ತೆ ಪೈಪಿಂಗ್ ಮಾಡೋದಕ್ಕೆ ಸ್ಟಿಚಿಂಗಲ್ಲಿ. ನೆಕ್ಸ್ಟು ಇದು ಎಮ್ಮಿಂಗ್ ಮಾಡೋದಕ್ಕೆ ಸೂಜಿ. ಮೇಲ್ಗಡೆ ಸೈಡು ನಮಗೆ ದಾರ ಹಾಕೋದಕ್ಕೆ ಈ ಓಲ್ ಅನ್ನೋದು ಸ್ವಲ್ಪ ದೊಡ್ಡದಾಗಿರಬೇಕು, ಓಕೆನಾ. ಆ ರೀತಿ ಇರುವಂಥ ಸೂಜಿನ ನೋಡಿ ತಗೊಳ್ಳಿ, ಎಮ್ಮಿಂಗ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಎಮ್ಮಿಂಗ್ ಸೂಜಿನೂ ಬೇಕು, ಮತ್ತು ಈ ರೀತಿ ಒಂದು ದೊಡ್ಡ ಸೂಜಿನೂ ಬೇಕಾಗುತ್ತೆ. ಇದು ನಮಗೆ ಡೋರಿನ ಪಲ್ಟಾಯಿಸೋದಕ್ಕೆ, ಪಕ್ಕ ಮಾಡೋದಕ್ಕೆ ಈ ರೀತಿ ಒಂದು ದೊಡ್ಡ ಸೂಜಿ ಬೇಕಾಗುತ್ತೆ. ಈ 2 ಸೂಜಿ ಜೊತೆಗೆ ಓಕೆನಾ. ಮತ್ತು ಮಿಷನ್ ಸೂಜಿ, ನೀಡಲ್ಸ್ ಕಂಪಲ್ಸರಿ ಬೇಕಾಗುತ್ತೆ. ಓವರ್ಲಾಕ್ ಮಿಷನ್ನು ಮತ್ತು ಜಿಗ್ಜಾಗ್ ಮಿಷನ್ನು ಮತ್ತು ನಾರ್ಮಲ್ ಸೇವಿಂಗ್ ಮಿಷನ್, ಈ 3 ಮಿಷನ್ಗೂ ನೀಡಲ್ ಸೈಜಸ್ಸು ಮತ್ತು ಥಿಕ್ನೆಸ್ಸು ಚೇಂಜ್ ಇರುತ್ತೆ. ನಮಗೆ ಸ್ಟಿಚಿಂಗಿಗೆ ಬೇರೆ ಬರುತ್ತೆ, ಓವರ್ಲಾಕಿಗೆ ಬೇರೆ ಬರುತ್ತೆ, ಜಿಗ್ಜಾಗಿಗೆ ಬೇರೆ ಬರುತ್ತೆ. ನೋಡಿ ನೀವು ನೀಡಲ್ನ ತೊಗೊಳ್ಬೇಕು, ಸೂಜಿ, ಓಕೆನಾ. ಈ ರೀತಿ ಬಾಕ್ಸಲ್ಲಿರುವಂಥ ಸೂಜಿ ತೊಗೊಳ್ಳಿ, ಕ್ವಾಲಿಟಿ ಇರುತ್ತೆ. ಇದು ಜಿಮ್ಸಿ ನೀಡಲ್. ನಾನು ತುಂಬ ವರ್ಷಗಳಿಂದ ಇದೇ ಕಂಪ್ನಿನೇ ಯೂಸ್ ಮಾಡ್ತಾ ಇರೋದು, ಖಾಲಿ ಆದಾಗೆಲ್ಲ ತಗೊಳ್ತಾ ಇರ್ತೀನಿ. ಮತ್ತು ಆರ್ಗನ್ ನೀಡಲ್ಸ್ ಬರುತ್ತೆ. ನೀಡಲ್ಸ್ ಸ್ವಲ್ಪ ಕ್ವಾಲಿಟಿ ಇರೋಂಥದ್ದೇ, ಒಂದು 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ. ನೀಡಲ್ನ ಕ್ವಾಲಿಟಿ ಇರೋಂಥದ್ದು ತೊಗೊಳ್ಳಿ. 16 ನಂಬರ್ ಸೈಜು ಆಲ್ಮೋಸ್ಟ್ ಎಲ್ಲ ಕ್ಲಾತ್ಗೂ ಸೂಟ್ ಆಗುತ್ತೆ. ನಾರ್ಮಲ್ ಮಿಷನ್ಗೆ, ಓವರ್ಲಾಕ್ ಮಿಷನ್ ಮತ್ತು ಜಿಗ್ಜಾಗ್ ಮಿಷನ್ಗೆ ಸಪ್ರೇಟ್ ಬರುತ್ತೆ. ಅದನ್ನು ನೀವು ಮೆಟೀರಿಯಲ್ ಶಾಪಲ್ಲೇ ಕೇಳಿ ನೋಡಿ ತಗೊಳ್ಳಿ. ನೀಡಲ್ಸು ಕಂಪಲ್ಸರಿ ಬೇಕಾಗುತ್ತೆ. ಮತ್ತು ಈ ದಾರ ಅಷ್ಟೇ, ನೀವು ಒಂದು ಸಾರಿ ಮೆಟೀರಿಯಲ್ ಶಾಪ್ಗೆ ಹೋಗಿ ಬಲ್ಕಾಗಿ ತೊಗೊಂಡ್ರೆ ನಿಮಗೆ ಕಡಿಮೆ ರೇಟ್ಗೆ ಎಲ್ಲ ಕಲರ್ಸ್ ಸಿಗುತ್ತೆ. ನೀವು ಪದೇ ಮೆಟೀರಿಯಲ್ ಶಾಪ್ಗೆ ಹೋಗಿ ಒಂದೊಂದೇ ದಾರ ತೊಗೊಂಡು ಬರೋದು ಮಾಡಬೇಡಿ. ಈಗ ಸ್ಟಾರ್ಟಿಂಗ್ ಕಲಿತಾ ಇದ್ದೀವಿ ಅಂದರೆ ಆ ಕೆಲಸ ಮಾಡಿ. ನಿಮ್ಗೆ ಯಾವ ದಾರ ಬೇಕೋ ಆ ದಾರ ಮಾತ್ರ ತೊಗೊಂಡು ಬನ್ನಿ. ಎಲ್ಲ ಕಲ್ತಿದ್ದೀವಿ ಅಂದಾಗ ಒಂದು ಸಾರಿ ಬಲ್ಕಾಗಿ ಶಾಪಿಂಗ್ ಮಾಡಿ. ಮೆಟೀರಿಯಲ್ ಶಾಪ್ಗೆ ಹೋಗಿ ಎಲ್ಲ ಶಾಪಿಂಗು ಬಲ್ಕಾಗಿ ಮಾಡಿ, ಒಂದೇ ಸಾರಿ ಎಲ್ಲ ತೊಗೊಳ್ಳಿ. ಮಲ್ಟಿ ಕಲರ್ಸ್ನ ಚೂಸ್ ಮಾಡ್ಕೊಳ್ಳಿ. ಬಾಕ್ಸ್ ತೊಗೊಳ್ಬೇಡಿ. ಈ ಕೆಲವು ರೆಡಿ ಬಾಕ್ಸ್ ಬರುತ್ತೆ, ಒಂದೊಂದು ಕಲರು 4 ದಾರ ಬರುತ್ತೆ. ಆ ಬಾಕ್ಸ್ ತೊಗೊಳ್ಬೇಡಿ. ನಿಮಗೆ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ ಮೆಟೀರಿಯಲ್ಲು. ಅದರಲ್ಲಿ ಏನಂದರೆ ಮಲ್ಟಿ ಕಲರ್ಸ್ ಸಿಗುತ್ತೆ. ನಾವು ಒಂದೊಂದೇ ದಾರನ ಎಲ್ಲ ಕಲರ್ನಲ್ಲೂ ಈಗ ಒಂದು ಕಲರಲ್ಲಿ, ಈಗ ಈ ಆರೆಂಜ್ ಕಲರ್ ಇತ್ತು ಅಂದರೆ ಇದರಲ್ಲೇ ಡಾರ್ಕ್ ಬರುತ್ತೆ, ಲೈಟ್ ಬರುತ್ತೆ, ಪೂರ್ತಿ ಡಾರ್ಕ್ ಬರುತ್ತೆ. ಈ ರೀತಿ ತುಂಬ ಕಲರ್ಸ್ ಇರುತ್ತೆ. ಒಂದೊಂದು ಕಲರ್ನಲ್ಲೇ ಮತ್ತೆ ಕಲರ್ಸ್ ಇರುತ್ತೆ, ಲೈಟು ಡಾರ್ಕ್, ಈ ರೀತಿ ಮಲ್ಟಿ ಕಲರ್ಸ್ ಇರುತ್ತೆ. ಅದನ್ನು ನೀವು ಒಂದೊಂದಾಗಿ ಚೂಸ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಳ್ಳಿ. ನೀವು ಒಂದು ಬಾಕ್ಸ್ ತೊಗೊಂಡ್ರು ಅದೇ ರೇಟ್ ಇರುತ್ತೆ. ಒಂದೊಂದು ದಾರನ ನೀವು ಸೆಲೆಕ್ಟ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡ್ರೆ 100 ದಾರ ಆಗುತ್ತೆ. ಅದರದ್ದು ಒಂದೇ ಪ್ರೈಸೇ ಇರುತ್ತೆ. ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ದಾರ ನಿಮಗೆ ಗೊತ್ತಿದೆ, ಕಂಪಲ್ಸರಿ ಬೇಕು.
ನೆಕ್ಸ್ಟು ಒಂದು ಐರನ್ ಬಾಕ್ಸ್ ಇರಬೇಕು. ಇದು ನೀವು ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಒಂದು ಸ್ಟೀಮ್ ಐರನ್ ಬಾಕ್ಸ್ ತೊಗೊಳ್ಳಿ. ಇದು 2,000 ರೂಪಾಯಿ ಆಯಿತು ನನಗೆ ಈ ಐರನ್ ಬಾಕ್ಸು. ಇದು ನಮಗೆ ಸ್ಟೀಮ್ ಐರನ್ ಬಾಕ್ಸು, ನಾರ್ಮಲ್ ಯೂಸ್ ಆಗುತ್ತೆ. ಇದರೊಳಗಡೆ ನಾವು ನೀರು ಹಾಕ್ಕೊಂಡು ಸ್ಟೀಮ್ ಆಗಿನೂ ಯೂಸ್ ಮಾಡ್ಬೋದು. ಇದು 1000 ವಾಟ್ಸ್ ಅಂದ್ಕೊಳ್ತೀನಿ, ತುಂಬ ಬೇಗ ಹೀಟ್ ಆಗುತ್ತೆ. ಇದು ಸ್ವಲ್ಪ ಕಂಟ್ರೋಲ್ ಮಾಡೋದು ನಮಗೆ ಗೊತ್ತಿರಬೇಕು, ಇಲ್ಲಾಂದರೆ ಬಟ್ಟೆ ಬೇಗ ಸುಟ್ಟೋಗುತ್ತೆ, ಬೇಗ ಹೀಟ್ ಆಗುತ್ತೆ. ಒಂದು 10-15 ಸೆಕೆಂಡಲ್ಲೇ ಫುಲ್ ಹೀಟ್ ಆಗಿಬಿಡುತ್ತೆ. ಒಂದು ಐರನ್ ಬಾಕ್ಸ್ ಬೇಕಾಗುತ್ತೆ. ನಿಮಗಿರುವಂಥ ಯೂಸೇಜ್ ಮೇಲೆ ನೀವೆಷ್ಟು ಬಳಕೆ ಮಾಡ್ತೀರೋ ಅದ್ರ ಮೇಲೆ ಸ್ವಲ್ಪ ಡಿಪೆಂಡ್ ಮಾಡ್ಕೊಂಡು ಒಂದು ಐರನ್ ಬಾಕ್ಸ್ನ ತೊಗೊಳ್ಳಿ. ಓಕೆನಾ? ಇಷ್ಟು ನಮಗೆ ವಸ್ತುಗಳು ಜನರಲ್ಲಾಗಿ ಬೇಕೇ ಬೇಕು. ಇದರಲ್ಲಿರುವಂಥ ವಸ್ತುಗಳು ಏನಿದಾವೋ ಪ್ರತಿದಿನ ನಾವು ಕೆಲಸ ಮಾಡುವಾಗ ಬಳಕೆ ಅಂತೂ ಕಂಪಲ್ಸರಿ ಮಾಡ್ತೀವಿ. ಟೈಲರಿಂಗ್ ಕೆಲಸದಲ್ಲಿ ಯಾವ್ಯಾವ ವಸ್ತುಗಳು ನಮ್ಮ ಹತ್ರ ಇರಬೇಕು ಅನ್ನೋದು ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.